ಭಾವುಕ ಜಗತ್ತಿಗೂ ನಿರ್ಭಾವುಕ ಪ್ರೊಫೆಷನ್ಗೂ ನಡುವೆ ತಾಕಲಾಟ ಯಾವಾಗ ಜಾಸ್ತಿ ಶುರುವಾಯಿತು, ಅಲ್ಲಿಂದ ನಾನು ಮೀಡಿಯಾದ ಬಗ್ಗೆ ಒಂದು ಸ್ವಲ್ಪ ವಿಮುಖಳಾಗೋಕ್ಕೆ ಶುರು ಮಾಡಿದೆ ಅಂತ ನಾನು ಅವತ್ತು ಒಂದು ಕಡೆ ಹೇಳಿದ್ದೆ. ಕೋವಿಡ್ ಟೈಮಲ್ಲಿ ನನಗೆ ಕೋವಿಡ್ ಪಾಸಿಟಿವ್ ಅಂತ ಬಂತು. ಹೇಳಿದ್ನಲ್ಲ, ಮಾಧ್ಯಮದವ್ರಿಗೆ ಸ್ವಲ್ಪ ಧೈರ್ಯ ಜಾಸ್ತಿ ಅಂತ. ಅಂದರೆ ಲೈಕ್ ತುಂಬ ಕೇಸ್ಗಳು ನಾವು ನೋಡೋದು, ನಮ್ಮ ಆಫೀಸ್ ಒಳಗಡೆ ತುಂಬ ಜನಕ್ಕೆ ಬಂದಿತ್ತು, ಕ್ಯೂರ್ ಆಗಿತ್ತು, ಬಟ್ ಭಯ ಎಲ್ಲರಿಗೂ ಇತ್ತು. ಸೊ ಯಾರಿಗೂ ತುಂಬ ಸಿವಿಯರ್ ಅನ್ನೋ ರೀತಿ ಯಾರಿಗೂ ಆಗಿರಲಿಲ್ಲ ನಮ್ಮ ಆಫೀಸಲ್ಲಿ. ಸೊ ನನಗೂ ಏನೋ ಜ್ವರ ಬಂದಿತ್ತಲ್ಲ, ಜ್ವರ ತಾನೇ ಒಂದು 4 ದಿನ ಬರುತ್ತೆ, ಆಮೇಲೆ ಟೇಸ್ಟ್ ಇದೆಲ್ಲ ಹೋಗುತ್ತೆ, ಇಟ್ಸ್ ಓಕೆ. ಫಸ್ಟ್ ವೇವಲ್ಲಿ ಕೇರ್ ತೊಗೊಂಡಿದ್ವಿ ಕಂಪ್ಲೀಟು, ಏನೂ ಆಗಿರಲಿಲ್ಲ. ಸೆಕೆಂಡ್ ವೇವಲ್ಲಿ ಹಾಗಾಯಿತು. ಬಟ್ ನಾನು ನಮ್ಮ ಅಜ್ಜಿಗೆ ಹೆಲ್ತ್ ಸಪೋರ್ಟ್ ಬೇಕಾಗುತ್ತೆ, ಆಕ್ಸಿಜನ್ ಸಪೋರ್ಟ್ ಬೇಕಾಗುತ್ತೆ ಅಂತ ನಮ್ಮ ಫ್ಯಾಮಿಲಿ ಎಲ್ಲರೂ ಪಾಸಿಟಿವ್ ಆಗಿಬಿಟ್ಟಿದ್ರು. ಮಣಿಪಾಲಿಗೆ ಶಿಫ್ಟ್ ಆಗಿದ್ದು, ನಾನು ಅಜ್ಜಿಗೋಸ್ಕರ ಶಿಫ್ಟ್ ಆಗಿದ್ದು, ನನಗೋಸ್ಕರ ಅಲ್ಲ. ಎಗೇನ್ ನನ್ನ ತಲೆಯಲ್ಲಿ ಏನಿತ್ತು, ನಾರ್ಮಲ್ ಫೀವರ್, ಡೋಲೋ ಕಮ್ಮಿ ಆಗುತ್ತೆ, ಮುಗೀತಲ್ಲಿಗೆ 4 ದಿನ ಮ್ಯಾಕ್ಸಿಮಮ್ ಅಂತ. ನನ್ನ ತಲೆಯಲ್ಲಿ ನನಗೆ ಜ್ವರ ಇದೆ ಅಂತ ಫೀಲೇ ಇಲ್ಲ, ಅಜ್ಜಿಗೆ ಜ್ವರ ಇದೆ